ಅಭಾವದ ಕಾಲದಲ್ಲಿ ನಿಮಗೆ ಈಗ ನೋಡಿ 2 ತಿಂಗಳಾಗಿದೆ, ಇದನ್ನ ಕೊಡದೇನೆ 2,000 ರೂಪಾಯಿ ಕೊಡ 3 ತಿಂಗಳಾಗಿದೆ ಬಾಕಿ. ಹೆಣ್ಮಕ್ಳೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅದರ ಜೊತೆಗೆ 95 ಜನ ಕ್ಯಾಬಿನೆಟ್ ರ್ಯಾಂಕಿನ ಹುದ್ದೆಯನ್ನು ಸೃಷ್ಟಿ ಮಾಡಿ ಇವರಿಗೆಲ್ಲ ಕೊಟ್ಟು ಅಲ್ಲ, ನಾನು ಇದು ಒಂದಕ್ಕೆ ಹೇಳ್ತಾ ಇಲ್ಲ, ಒಟ್ಟಾರೆ ಸರ್ಕಾರ ಈ ಪರಿಸ್ಥಿತಿ ಮಾಡಿದ್ರೆ ನೀವು ಆರ್ಥಿಕವಾಗಿ ಎಲ್ಲಿಗೆ ಹೋಗ್ತೀರಿ, ಯಾತಕ್ಕಾಗಿ ಮಾಡ್ತೀರಿ? ಈಗಾಗಲೇ ಗ್ಯಾರಂಟಿಗಳನ್ನ ನೋಡ್ಕೊಂಡ್ಲಿಕ್ಕೆ ಒಂದು ಟೀಮ್ಗಳನ್ನ ಜಿಲ್ಲೆ ಇದನ್ನ. ಹಾಗಾಗಿ ಇವರಿಗೆಲ್ಲ ಸಂಬಳ, ಸಾರಿಗೆ, ಕಾರು, ಭತ್ಯೆ, ಮತ್ತೆ ನಾವು ತಾಲೂಕು ಲೆವೆಲಲ್ಲಿ ನಾವೆಲ್ಲ ಇದ್ದೀವಿ ಶಾಸಕರು. ನಾವೇನು ಮಣ್ಣವರ ಕೆಲಸ ಮಾಡೋದು ಅಂತ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ತಲೆ ಮೇಲೆ ಅವ್ರನ್ನೆಲ್ಲ ರಿವ್ಯೂ ತಂದು ಇಟ್ಟಿದ್ದೀರಿ. ಈಗ ಎಲ್ಲ ಶಾಸಕರುಗಳಿಗೂ ಈ ಪರಿಸ್ಥಿತಿ ಬರ್ತದೆ. ಗ್ಯಾರಂಟಿಗಳನ್ನ ರಿವ್ಯೂ ಮಾಡಲಿಕ್ಕೆ ಶಾಸಕರುಗಳೆಲ್ಲ ನಾವು 224 ಜನ ಇದೀವಲ್ಲ, ಅನುಷ್ಠಾನ ನಾವೆಲ್ಲ ಇದೀವಲ್ಲ, ನಾವೇನ್ ಮಾಡೋರು? ನಮ್ಮ ಮೇಲೆ ನಂಬಿಕೆ ಹೋಗ್ಬಿಡ್ತಾ, ನಿಮ್ಗೆ ವಿಶ್ವಾಸ ಹೋಯ್ತಾ? ಈ ರೀತಿ ಆದ್ರೆ ನೀವು ನಿಮ್ಮ ಕಾರ್ಯಕರ್ತರಿಗೆ ಎಲ್ರಿಗೂ ಹುದ್ದೆ ಕೊಡ್ಲೇಬೇಕು, ಎಲ್ರಿಗೂ ಇದನ್ನ ಕ್ಯಾಬಿನೆಟ್ ರ್ಯಾಂಕ್ ಬರಬೇಕು, ಇದನ್ನ ನೀವು ಮಾಡ್ತಾ ಹೋಗ್ಬಿಟ್ರೆ ನಾಳೆ ಖಜಾನೆನಲ್ಲಿ ಏನಾಗಿದೆ, ಏನ್ ಪರಿಸ್ಥಿತಿಗಳನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಹೇಳಿ. ನೀವು ಈಗ ಅಭಿವೃದ್ಧಿಗೆ ಒಂದು ಪೈಸಾ ಕೊಡ್ತಾ ಇಲ್ಲ, 12-13 ತಿಂಗಳಾಯ್ತು. 1 ಪೈಸಾ ದುಡ್ಡು ಚರ್ಚೆ ಮಾಡಿ. ನಮ್ಮ ಕಾಂಟ್ರಾಕ್ಟ್ದಾರರಿಗೆ ಹಿಂದೆ ಮಾಡಿದ್ದಕ್ಕೆ ಹಣ ಕೊಡ್ತಾ ಇಲ್ಲ, ಅವರೆಲ್ಲ ವಿಷ ತಗೊಂಡು ಸಾಯ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಅರ್ಹತೆ ಅನರ್ಹತೆ ಇದಕ್ಕಾಗಿ ನೀವು ಬಿಲ್ಗಳನ್ನು ತರ್ತೀರಿ. ಆದರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ಮಳೆ ಹಾನಿಯಾಗಿ ಸತ್ ಹೋಗ್ತಾ ಇದ್ದಾರೆ, ಮತ್ತೆ ಅನೇಕ ಮನೆಗಳು ಬೀಳ್ತಾ ಇದ್ದಾವೆ. ಎಲ್ಲಿಂದ ಕೊಡ್ತಾ ಇದ್ದೀರಿ? ಡೆಂಗ್ಯೂ ನಿವಾರಣೆಗೆ ಏನು ಮಾಡ್ತಾ ಇದ್ದೀರಿ? ಇವನ್ನೆಲ್ಲವನ್ನೂ ಕೂಡ ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಆಲೋಚನೆ ಮಾಡದೇ ಹೋದ್ರೆ ನಾವು ಹಿಂಗೆ ದರ್ಬಾರ್ ಆರಿಸ್ಕೊಂಡು ಹೋಗ್ಬೋದು. ಸಾರ್ವಜನಿಕರ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಮತ್ತು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಸುರೇಶ್ ಕುಮಾರ್.